ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಿಕವಾಗಿದೆ. 14ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಕಮಲನೇತ್ರನ ಪುಣ್ಯಗಾತ್ರನ ಅಖಿಲ ಭುವನದ ಸೂತ್ರನೇ, ಅಮಲ ಹೃದಯನ ಭಕ್ತ ಸದಯನೇ, ದೀನಜನ ಸನ್ಮಿತ್ರನೇ, ವೇದಸ್ತವ ಸುಪಾತ್ರನೇ, ನೀ ಸರ್ವವ್ಯಾಪಿ ಪವಿತ್ರನೇ, ಕ್ರೋಧ ವ್ಯಾಘ್ರನ ಶಾಂತಪಡಿಸುವ ರಕ್ಷಿಸೋ ಸೂರ್ಯ ಚರಿತ್ರನೇ. ಹೇ ಸಿದ್ಧಾರೂಢ ಸದ್ಗುರುವೇ, ಎಲ್ಲ ಮುಮುಕ್ಷ ಮಸಿಯೊಳಗೆ ಹಾಕಿ ನಿನ್ನ ಈ ಪುಣ್ಯ ಶರೀರವು ಎರೆಯಲ್ಪಟ್ಟಿತು. ನಿನಗೆ ಜನ್ಮ ಒಂದು ವೇಳೆ ಹೇಳುವುದಾದರೆ ಅದನ್ನು ಲೀಲೆಗೋಸ್ಕರವಾಗಿ ನೀನೆತ್ತುವಿ. ಕ್ಷಣ ಮಾತ್ರ ನಿನ್ನ ಸಂಗತಿಯಾದರೆ ತೀವ್ರವಾಗಿ ಭವಸಂಬಂಧವು ನಾಶವಾಗಿ ಅಂತರದಲ್ಲಿ ಬ್ರಹ್ಮವು ಪ್ರಕಟವಾಗುತ್ತದೆ. ಇಂಥ ಸದ್ಗುರುವಾದ ನಿನ್ನನ್ನು ವರ್ಣಿಸುವಾಗ ನನ್ನ ಮತಿಯು ಕುಂಠಿತವಾಗಿ ಎಲ್ಲೆಲ್ಲಿಯೂ ಸಾಗುವುದಿಲ್ಲ. ಯಾಕೆಂದರೆ ಈ ಜಗತ್ರಯದಲ್ಲಿ ನಿನ್ನ ಸಮಾನರು ಯಾರ್ಯಾರೂ ಇಲ್ಲ. ತೀರ್ಥ ಕ್ಷೇತ್ರಾದಿಗಳಲ್ಲಿ ಮಾಡಿದ ಯಾತ್ರಾ ಫಲವು ಕಾಲಾಂತರದಲ್ಲಿ ಸಿಗುತ್ತದೆ. ಆದರೆ ನಿನ್ನ ದರ್ಶನದ ಫಲವು ತತ್ಕಾಲಕ್ಕೆ ಸಿಗುವುದೆಂದು ಶ್ರುತಿಗಳಲ್ಲಿ ಪ್ರಸಿದ್ಧವಾಗುವುದು. ನೀನು ನಿರ್ಗುಣನೊಳಗೆ ಇದ್ದಿ ಎಂದರೆ ಭಕ್ತ ಜನರನ್ನು ಯಾರು ಉದ್ಧರಿಸಬೇಕು ಎಂದು ನೀನು ದೇಹಧಾರಿಯಾಗಿ ಬಂದಿರುವಿ. ಇಂಥ ನಿನ್ನ ಕಥೆಯನ್ನು ಜಗತ್ರಯಕ್ಕೆ ಪಾವನಕರವಾಗಿರುತ್ತದೆ. ಯಾವಾಗ ಭಕ್ತರಿಗೆ ಸಂಕಷ್ಟಗಳು ಬರುವವೋ ಆ ಕ್ಷಣವೇ ತಾನೇ ಸ್ವತಃ ಹೋಗಿ ಅವನ್ನು ಪರಿಹರಿಸಬೇಕೆಂದು ನಿಶ್ಚಯವನ್ನು ಮಾಡಿ ದೇಹವನ್ನು ಧರಿಸಿಕೊಂಡು ಈ ದುಃಖಮಯವಾದ ಲೋಕಕ್ಕೆ ನೀ ಬಂದಿರುತ್ತಿ. ಸಂಕಷ್ಟ ಬಂದಾಗ ನೀನು ಭಕ್ತರನ್ನು ರಕ್ಷಿಸುವಿ. ಆಮೇಲೆ ಅವರು ಪ್ರೇಮಯುಕ್ತರಾಗಿ ನಿನ್ನನ್ನು ಸೇವಿಸಲಿಕ್ಕೆ ಆದರ ಉಳ್ಳವರಾಗುವರು. ಆದ್ದರಿಂದ ಅವರು ಚಿತ್ತಶುದ್ಧಿಯನ್ನು ಹೊಂದಿ ಮುಂದೆ ಜ್ಞಾನಕ್ಕೆ ಅಧಿಕಾರಿಗಳಾಗುವರು. ಸದ್ಗುರು ಮಾತೆಯಾದ ನೀನು ದುರ್ಜನರಿಗೋಸ್ಕರ ಸಹ ತಾರಣೋಪಾಯವನ್ನು ಹುಡುಕುತ್ತಿ. ಅವರು ಚಳನ ಮಾಡಿದರೆಂದರೆ ಅವರಿಗೆ ದಯೆ ತೋರಿಸಿ ನೀನು ಅವರನ್ನು ಉದ್ಧರಿಸುವಿ. ಇಂಥ ದಯಾಳುವಾದ ಹೇ ಸದ್ಗುರುವೇ, ಭಕ್ತರ ಮೇಲೆ ಸದಾ ಕೃಪೆ ಛಾಯೆಯನ್ನು ಹಾಕಿ ನೀನು ಶ್ರಮೆ ಪರಿಹರಿಸಿರುವಿ. ಹೇ ದೇವನೇ, ನಿನ್ನ ಕಥೆಯನ್ನು ಈಗ ನೀನೇ ನಿರೂಪಿಸುವಂತನಾಗು. ಸಮುದ್ರ ತೀರದಲ್ಲಿ ಕಮಟೆ ಎಂಬ ನಗರವಿರುವುದು. ಅಲ್ಲಿ ಹರಹರನೆಂಬ ಒಬ್ಬ ಭಕ್ತನಿರುವನು. ಆತನು ಬಹು ದರಿದ್ರಾವಸ್ಥೆಯಲ್ಲಿ ಸಂಸಾರ ನಡೆಸುವನು. ಆತನ ಪತ್ನಿಯು ಹೆಸರು ಸರಸ್ವತಿ. ಆ ದಂಪತಿಗಳು ಬಹು ಪ್ರೇಮಯುಕ್ತರಾಗಿ ಕೃಷ್ಣನಾಮವನ್ನು ಜಪಿಸುತ್ತಾ ಪ್ರತಿನಿತ್ಯ ಶ್ರೀಪತಿಯನ್ನು ಭಜಿಸುತ್ತಿದ್ದಳು. ನಿತ್ಯದಲ್ಲಿ ಭಜನೆ ಮತ್ತು ನಾಮಸ್ಮರಣೆ ಮಾಡುತ್ತಿರುವುದರಿಂದ ಅವರ ಚಿತ್ತವು ನಿರ್ಮಲವಾಗಿ ಅವರಿಗೆ ಮಹಾವೈರಾಗ್ಯ ಪ್ರಾಪ್ತಿಯಾಯಿತು ಮತ್ತು ಸಂಸಾರ ಕಾರ್ಯಗಳಲ್ಲಿ ಮಾಡುವುದರಲ್ಲಿ ಬಹು ಬೇಸರ ಪಡತೊಡಗಿದರು. ಪ್ರಪಂಚದಲ್ಲಿ ಬಹು ದುಃಖವಾಗುವುದು ಎಂದು ಹೃದಯದಲ್ಲಿ ಬಹಳ ತಳಮಳಪಟ್ಟು ಏನು ಮಾಡಬೇಕೆಂದು ತಿಳಿಯದೆ, ಹೇ ಶ್ರೀಹರಿ, ನಿನಗೆ ನಮಗೆ ದುಃಖದಿಂದ ಬಿಡುಗಡೆ ಮಾಡು ಎಂದು ಪ್ರಾರ್ಥಿಸುತ್ತಿದ್ದರು. ಆ ಸಮಯದಲ್ಲಿ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರೆಂಬ ಯತೀಶ್ವರರು ಇರುವರು. ಸಾಕ್ಷಾತ್ ಪರಮೇಶ್ವರನೇ ನರರೂಪದಿಂದ ಬಂದಿರುವೆನೆಂದು ಅವರನ್ನು ಎಲ್ಲರೂ ಮನ್ನಿಸುವರು ಎಂಬ ಈ ವಾರ್ತೆಯನ್ನು ಅವರಿಗೆ ಕೇಳಿಬಂತು. ಆಗ ಅತ್ಯಂತ ಹರ್ಷಚಿತ್ತರಾಗಿ ಕೂಡಲೇ ಹುಬ್ಬಳ್ಳಿಗೆ ಹೊರಟು
ಹೋಗಬೇಕೆಂದ ಕುತೂಹಲದಿಂದ ಎಲ್ಲ ಸಂಸಾರ ಭ್ರಾಂತಿಯನ್ನು ತ್ಯಜಿಸಿ ಹುಬ್ಬಳ್ಳಿಗೆ ಹೊರಟು ಬಂದರು. ಹುಬ್ಬಳ್ಳಿಗೆ ಬಂದು ಜನರಿಗೆ ವಿಚಾರಿಸುತ್ತಾರೆ, ಹೇ ಬಂಧುಗಳಿರ, ನಿರಾಭಿಮಾನತ್ವದಿಂದ ಶರಣು ಬಂದಿರುವ ದೀನ ಮತ್ತು ಅನಾಥರನ್ನು ಪಾಲಿಸುವಂಥ ಆ ಸಿದ್ದರಾಯನು ಎಲ್ಲಿರುವನು ಎಂದಾಗ ಅವರು ಭಕ್ತಕಾಮ ಕಲ್ಮದ್ರೋಮನಾಗಿಯೂ ಆತ್ಮರಾಮನಾಗಿಯೂ ಭವಶ್ರಮ ಪರಿಹಾರ ಮಾಡುವಂತನಾಗಿಯೂ ಇರುವ ಆತನು ಸಿದ್ಧಾಶ್ರಮದಲ್ಲಿರುವನು ಎಂದು ಹೇಳಿದರು. ಆ ಕೂಡಲೇ ಹರಿಹರ ಮತ್ತು ಸರಸ್ವತಿ ಅತ್ಯಂತ ಪ್ರೇಮಭರಿತರಾಗಿ ಸಿದ್ಧಾಶ್ರಮಕ್ಕೆ ಶೀಘ್ರವಾಗಿ ಬಂದು ಅಲ್ಲಿ ಶೋಭಾ ನೋಡಿ ಬಹು ಆನಂದಭರಿತರಾದರು. ಆ ಸದ್ಗುರು ರೂಪವು ಜ್ಞಾನ ತೇಜದಿಂದ ಪ್ರಕಾಶಮಾನವಾಗಿಯೂ ಅನುಪಮವಾಗಿಯೂ ದರ್ಶನ ಮಾತ್ರದಿಂದ ತ್ರಿಪಾದಗಳನ್ನು ಹರಣ ಮಾಡುವಂಥದ್ದಾಗಿಯೂ ಜನ್ಮಾಂತರಗಳಲ್ಲಿ ಮಾಡಿದಂಥ ಪಾಪವನ್ನು ಭಸ್ಮ ಮಾಡುವಂಥ ಸಾಮರ್ಥ್ಯ ಉಳ್ಳವಂಥದ್ದಾಗಿರುವುದನ್ನು ಅವರು ನೋಡಿದರು. ಅತಿ ಸುಜ್ವಲವಾದ ಮೂಕ ಮುದ್ರೆಯುಳ್ಳ ಸಿದ್ಧಾರೂಢ ಸದ್ಗುರುಗಳನ್ನು ಕಂಡು ಆ ದಂಪತಿಗಳು ನೇತ್ರಗಳಿಂದ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಸಿದ್ಧ ಚರಣದಲ್ಲಿ ಮಸ್ತಕವನ್ನಿಟ್ಟು ಆಗ ಕರುಣಾಕರನು ಅವರನ್ನು ಎಬ್ಬಿಸಿ ಅವರ ಅನುಪಮ ಪ್ರೇಮ ರಸವನ್ನು ತಿಳಿದು ಹೃದಯದಲ್ಲಿ ದಯಾಭರಿತನಾಗಿ ಅವರನ್ನು ಕುರಿತು ಅನ್ನುತ್ತಾನೆ, ಹೇ ಪುಣ್ಯ ದಂಪತಿಗಳಿರ, ನೀವು ಎಲ್ಲಿಂದ ಆಗಮನ ಮಾಡಿದಿರಿ? ನಿಮ್ಮ ಅಪೇಕ್ಷೆ ಏನಿರುವುದು ಹೇಳಿರಿ. ಸದ್ಗುರುಗಳ ಮೃತ ವಚನವನ್ನು ಕೇಳಿ ಹರಿಹರನು ಅನ್ನುತ್ತಾನೆ, ಹೇ ದಯಾಗಣರಾದ ಸದ್ಗುರುಗಳೇ, ನಿಮ್ಮ ದರ್ಶನದ ಉದ್ದೇಶವಾಗಿ ನಾನು ಧಾವಿಸಿ ಇಲ್ಲಿಗೆ ಬಂದಿರುವೆವು. ನಾವು ಸಂಸಾರದಲ್ಲಿ ಬಹಳ ತಾಪವನ್ನು ಹೊಂದಿ ಅದರೊಳಗಿಂದ ಬಿಡಿಸುವಂಥವರ್ಯಾರು? ಕಾಣದೇ ದಯಾಳುಗಳು ನೀವಿದ್ದೀರೆಂಬ ವಾರ್ತೆಯನ್ನು ಕೇಳಿ ನಿಮ್ಮ ಚರಣಗಳಿಗೆ ಶರಣು ಬಂದಿರುತ್ತೇವೆ. ಸಂಸಾರವು ಬಹು ದುಃಖಮವಾಯಿತು. ಅದರೊಳಗಿನಿಂದ ತಾರಣೋಪಾಯವು ಏನೂ ಕಾಣದೆ ದೃಢವಾಗಿ ನಿಮ್ಮ ಚರಣಗಳನ್ನು ಹಿಡಿದಿರುತ್ತೇವೆ. ಹೇ ಸದ್ಗುರು ಮಾತಾ, ನೀನು ನಮ್ಮನ್ನು ತಾರಿಸು. ಅವರ ಇಂಥ ಕರುಣಾವಾಚನವನ್ನು ಕೇಳಿ ಸದ್ಗುರುಗಳು ಅತ್ಯಂತ ಕೃಪೆಯಿಂದ ದ್ರವಿಸಿ ಭಯಪಡಬೇಡಿರಿ ಎಂದು ಅವರಿಗೆ ಅಭಯ ವಚನವನ್ನು ದಯಪಾಲಿಸಿದರು. ಕೂಡಲೇ ದಂಪತಿಗಳು ಬಹು ಆನಂದಯುಕ್ತರಾಗಿ ಅಂದಿನಿಂದ ಸದ್ಗುರುಗಳ ಆಜ್ಞೆಯನ್ನು ಪಟದಲ್ಲೇ ಇರುತ್ತಿದ್ದು ದೇಹಾಭಿಮಾನವನ್ನು ಬಿಟ್ಟು ಅನನ್ಯ ಭಾವದಿಂದ ಗುರುಸೇವೆಯನ್ನು ಮಾಡುತ್ತಿದ್ದರು. ನಿತ್ಯದಲ್ಲಿಯೂ ವೇದಾಂತ ಶ್ರವಣ ಮಾಡುತ್ತಿದ್ದು ಅವರ ಚಿತ್ತಕ್ಕೆ ಶಾಂತಿ ಲಭಿಸಿತು. ಉದರ ನಿರ್ವಾರ್ಥವಾಗಿ ಅವರು ಭಿಕ್ಷಾಟವನ್ನು ಅವಲಂಬಿಸಿದರು. ಅವರ ಅದ್ಭುತ ಪ್ರೇಮವನ್ನು ನೋಡಿ ಜನರೆಲ್ಲ ಆಶ್ಚರ್ಯಭರಿತರಾಗಿ ಅವರಿಗನ್ನುತ್ತಾರೆ, ನೀವು ಧನ್ಯರು ಧನ್ಯರು, ಆ ಸಿದ್ಧ ದಯಾಗಣನಾದ ಕೃಪೆಯನ್ನು ಸಂಪಾದಿಸಿಕೊಂಡಿರಿ. ಈ ಪ್ರಕಾರ 1 ವರ್ಷವಾಯಿತು. ಸದ್ಗುರುವಿನ ಪ್ರೇಮವು ಅಂತರ್ಯದಲ್ಲಿ ಪೂರಿತವಾಗುವಂಥದ್ದಾಯಿತು. ಈ ಸಮಯದಲ್ಲಿ ಆ ದಂಪತಿಗಳಿಗೆ ಕುಮಟಕ್ಕೆ ಹೋಗಿ ಬರುವ ಒಂದು ಅನಿವಾರ್ಯ ಕಾರ್ಯವು ಬಂದೊದಗಿತು. ಆಗ ಸದ್ಗುರು ವಿರಹವಾಗುವುದೆಂದೇ ತಿಳಿದು ಬಹು ತಳಮಳಿಸತೊಡಗಿದರು. ನೇತ್ರಗಳಿಂದ ದಳದಳನೆ ಅಶ್ರುಗಳು ಸುರಿಯುತ್ತಿದ್ದವು. ಸಿದ್ಧ ಸದ್ಗುರುಗಳು ಸಮೀಪ ಬಂದು, ಹೇ ದಯಾನಿಧಿ, ನಮಗೆ ತೀವ್ರವಾಗಿ ಹಿಂತಿರುಗುವ ಕರೆಸಿಕೊಳ್ಳಿರಿ ಎಂದು ಧನ್ಯ ಭಾವದಿಂದ ಪ್ರಾರ್ಥಿಸಿದರು. ಹಾಗೆ ಸದ್ಗುರುಗಳು ಅನ್ನುತ್ತಾರೆ, ನೀವು ಮನಸ್ಸಿನಲ್ಲಿ ಏನೇನು ಚಿಂತೆ ಮಾಡಬೇಡಿರಿ. ಗುರುಚಿಂತನ ಅಖಂಡವಾಗಿ ಮಾಡುತ್ತಿದ್ದರೆ ನಿಮಗೆ ಮಾರ್ಗದಲ್ಲಿ ಏನೇನೂ ಭಯವಿರಲಾರದು. ನಾನು ಯಾವಾಗಲೂ ನಿಮ್ಮ ಬೆನ್ನಿಗಿರುವೆನೆಂದು ನೀವು ಹೃದಯದಲ್ಲಿ ದೃಢವಾಗಿ ನಂಬಿರಿ ಮತ್ತು ನಿರ್ಭಯ ಚಿತ್ತರಾಗಿ ಹಗಲು ರಾತ್ರಿ ನಾಮ ಜಪವನ್ನು ಮಾಡುತ್ತಾ ನಡೆಯಿರಿ. ಸದ್ಗುರುಗಳ ವಚನವನ್ನು ಕೇಳಿ ಆ ದಂಪತಿಗಳು ಅತ್ಯಾನಂದ ಭರಿತರಾಗಿ ಸದ್ಗುರುಗಳ ಚರಣಗಳಿಗೆ ಮಸ್ತಕವನ್ನಿಟ್ಟು ಕುಮಟಾಕ್ಕೆ ಹೋಗುವ ರಸ್ತೆ ಮೇಲೆ ನಡೆದು ಹೋದರು. ರಸ್ತೆ ಹಿಡಿದು ಹೋಗುವಾಗ ಸದ್ಗುರು ನಾಮವನ್ನು ಬಹು ಪ್ರೇಮದಿಂದ ಉಚ್ಚರಿಸುತ್ತಿದ್ದರು ಮತ್ತು ಆಗಾಗ ಸದ್ಗುರುಗಳ ಕಥೆಗಳನ್ನು ವರ್ಣಿಸುತ್ತಾ ಅಷ್ಟಭಾವದಿಂದ ಹೊಂದಿ ನೇತ್ರಗಳನ್ನು ಅಶ್ರುಪೂರ್ಣವಾಗಿ ಸದ್ಗುರ ಮೂರ್ತಿಯನ್ನು ಚಿಂತಿಸುತ್ತಾ ನಡೆಯುತ್ತಿದ್ದರು. ಹೀಗೆ ಹೋಗುತ್ತಿರುವಾಗ ಮುಂದೆ ಮಹಾ ಅರಣ್ಯವು ಪ್ರಾಪ್ತವಾಯಿತು. ರಸ್ತೆ 2 ಪಾರ್ಶ್ವಗಳಲ್ಲಿ ಘನಕ್ಷಯವನ್ನು ಬೆಳೆದು ನಿಂತಿದ್ದಾಕ ಹಗಲಿನಲ್ಲಿ ಅಂಧಕಾರವು ತುಂಬಿತು. ಮಾರ್ಗದ ಮೇಲೆ ಕಿಂಚಿತ್ತ ಪ್ರಕಾಶ ಬೀಳುತ್ತಿತ್ತು. ಅರಣ್ಯದೊಳಗಿಂದ ಮೃಗ ಪಕ್ಷಾದಿಗಳ ಭಯಂಕರವಾದ ಘೋಷವು ಕೇಳಿಸುತ್ತಿತ್ತು. ಆದರೆ ಭಜನವನ್ನು ಮಾಡುತ್ತಾ ನಡೆಯುತ್ತಿದ್ದ ದಂಪತಿಗಳು ಮನಸ್ಸು
ನಿರ್ಭಯವಾಗಿತ್ತು. ಈ ಪ್ರಕಾರ ಅವರು ಹೋಗುತ್ತಿರುವಾಗ ಹರಿಹರನು ಏನೋ ನಿಮಿತ್ತದಿಂದ ಹಿಂದುಳಿದನು. ಆತನ ಪತ್ನಿಯು ಮುಖದಿಂದ ನಾಮವನ್ನು ಉಚ್ಚರಿಸುತ್ತಾ ಶರೀರ ವಿಸ್ಮೃತಿಯನ್ನು ಹೊಂದಿದವಳಾಗಿ ನೆಟ್ಟಗೆ ಮುಂದಗೆ ನಡೆದಳು. ಅಷ್ಟರೊಳಗೆ ಪಾರ್ಶ್ವದ ಕುಂಟಿಯೊಳಗಿನಿಂದ ಒಂದು ಮಹಾವ್ಯಾಘ್ರನು ತುಸು ಅಂತರದಲ್ಲಿ ಸರಸ್ವತಿ ಮುಂದೆ ಬಂದು ನಿಂತು ಆಕೆಯನ್ನು ನೋಡುತ್ತಿತ್ತು. ಸರಸ್ವತಿಗೆ ದೇಹ ಬಾಣವದಿಂದಿಲ್ಲ. ಒಮ್ಮೆ ಅಕಸ್ಮಾತ್ ಮುಂದೆ ನೋಡಿದಳು ಮತ್ತು ಕ್ಷಣಮಾರ್ಧ ತಟಸ್ಥಳಾದಳು. ಕೂಡಲೇ ಆ ವ್ಯಾಘ್ರನು ಮಹಾಗರ್ಜನೆ ಮಾಡಿತು. ಆ ಗರ್ಜನೆ ವನದಲ್ಲೆಲ್ಲ ಪ್ರತಿಧ್ವನಿಯಾಗುತ್ತಾ ತುಂಬಿತು. ಅದನ್ನು ಕೇಳಿ ಆ ಅಬಲೆಯ ತರತರನೆ ನಡಗಿದಳು ಮತ್ತು ಸದ್ಗುರುವಿನ ಸ್ಮರಣೆ ಮಾಡುವಂತಳಾದಳು. ಆ ಹುಲಿಯಾದರೂ ಜಿಗಿಯುತ್ತಾ ಬಂದು ಆಕೆಗೆ ಸಮೀಪಿಸಿತು. ಇನ್ನೊಮ್ಮೆ ಜಿಗಿದು ಆಕೆ ಮೇಲೆ ಬೀಳುತ್ತಿತ್ತು. ಅಷ್ಟರಲ್ಲಿ ಆಕೆಯು ಸಿದ್ಧಾರೂಢ ಎಂದು ಕೂಗಿದಳು. ಓಡಿ ಬಂದು ನನ್ನನ್ನು ರಕ್ಷಿಸು ಎಂದು ಚೀರಿದಳು. ಕೂಡಲೇ ಆ ಸದ್ಗುರುನಾಥನು ಪ್ರಕಟನಾಗಿ ಆಕೆಯ ಬೆನ್ನ ಹಿಂದೆ ನಿಂತು ಒಂದು ಹಸ್ತವನ್ನು ಬೀಳುವಂತೆ ಸರಸ್ವತಿ ಹೆಗಲ ಮೇಲಿಟ್ಟು ಆಕೆಯನ್ನು ಆಧರಿಸಿ ಹಿಡಿದು ನೀನು ಭಯಪಡಬೇಡವೆಂದು ಹೇಳಿದನು. ಮತ್ತೊಂದು ಹಸ್ತವನ್ನು ಎತ್ತಿ ಆ ವ್ಯಾಘ್ರಕ್ಕೆ ನಿಲ್ಲು ಅನ್ನಲಾಗಿ ಆ ವ್ಯಾಘ್ರವು ಆ ದಿವ್ಯ ಪುರುಷನನ್ನು ನೋಡಿ ತತ್ಕಾಲ ನೆಲಕ್ಕೆ ಬಿದ್ದು ಮೂರ್ಛೆ ಹೊಂದಿತು. ಇಷ್ಟರಲ್ಲಿ ಹರಿಹರನು ಸಮೀಪ ಬಂದು ನೋಡಲು ಪ್ರತ್ಯಕ್ಷ ಸದ್ಗುರು ನಿಂತಿದ್ದನ್ನು ಕಂಡು, ಹೇ ದೀನನಾಥ ಸಿದ್ಧರಾಯನೇ, ನಮ್ಮನ್ನು ಸಂಕಷ್ಟದಿಂದ ರಕ್ಷಿಸಿದೆ. ಅದನ್ನು ಸರಸ್ವತಿಯಾದರೂ ದೇಹ ಸ್ವಭಾವವಾದ ಭಯದಿಂದ ಮೂರ್ಛಾಗತಳಾಗಿ ಬೀಳುವಷ್ಟರಲ್ಲಿ ಸಿದ್ಧರು ಆಕೆಯನ್ನು ಹೆಗಲಿಗೆ ಹಿಡಿದು ಆಧರಿಸಿದರು. ಸರಸ್ವತಿಯು ಆಗ ತಿರುಗು ಸತೇಜ ಸದ್ಗುರುಳ ಮೂರ್ತಿಯನ್ನು ನೋಡಿ ಗದ್ಗತಿತಳಾದಳು. ದಂಪತಿಗಳಿಬ್ಬರು ಆಶ್ರುಧಾರೆಗಳ ನಡೆದವು. ಅವರಂದದ್ದು, ಹೇ ಕರುಣಾಕರೇಣೆ, ಸಂಕಷ್ಟದಲ್ಲಿ ಪ್ರಾಪ್ತನಾದಿ. ಈ ನಮ್ಮ ಶರೀರಗಳನ್ನು ನಿನ್ನ ಮೇಲಿಂದ ನಿವಾಳಿಸಿ ಚೆಲ್ಲುವೆವು. ನಿನ್ನನ್ನು ಹುಬ್ಬಳ್ಳಿಯಲ್ಲಿ ಬಿಟ್ಟು ಬಂದಿದ್ದೆವು. ನೀನು ಇಷ್ಟು ದೂರ ಹೇಗೆ ಒಮ್ಮಿಂದೊಮ್ಮಲೆ ಪ್ರಾಪ್ತನಾದೆ ತಂದೆಯೇ? ನಮ್ಮ ಸಂಕಟ ಕಾಲದಲ್ಲಿ ನೀನು ಧಾವನ ಮಾಡಿದಿ. ಹೇ ದಯಾವಂತನೇ. ಭಾವಿಕ ದಂಪತಿಗಳ ಈ ಭಾಷಣವನ್ನು ಕೇಳಿ ಆ ದಯಾಗರನಾದ ಸದ್ಗುರು ಗದ್ಗತನಾಗಿ, ನಿಮ್ಮ ಸಮೀಪದಲ್ಲಿ ನಾನಿರುವೆನೆಂದು ನಿಮಗೆ ವಚನ ಕೊಟ್ಟಿದ್ದೇನು. ಎಲ್ಲೆಲ್ಲಿ ನನ್ನ ಭಕ್ತರಿರುವರೋ ಅವರ ಮುಂದೆ ಮುಂದೆ ನಾನು ಸದಾಕಾಲದಲ್ಲಿ ಇರುವೆನು. ಯಾರೂ ನನ್ನ ನಾಮಸ್ಮರಣೆಯಲ್ಲಿ ಅಖಂಡ ರಚತರಾಗಿರುವರೋ ಅವರ ಸಲುವಾಗಿ ನಾನು ಯಾವಾಗಲೂ ಚಿಂತೆ ಮಾಡುತ್ತಿರುತ್ತೇನೆ. ನೀವು ಏನೇನೂ ಭಯಪಡಬೇಡಿರಿ ಎಂದು ಸದ್ಗುರುಗಳ ಅನ್ನುವಾಗ ಆ ವ್ಯಾಘ್ರವು ಮೆಲ್ಲಗೆ ಚೇತರಿಸಿ ಎದ್ದು ಅವರ ಕಡೆಗೆ ಬರತೊಡಗಿತು. ಅದನ್ನು ನೋಡಿ ಆ ದಂಪತಿಗಳಿಬ್ಬರೂ ಹೆದರಿ ಸಿದ್ಧರ ಸೃಷ್ಟ ಭಾಗದಲ್ಲಿ ಹೋಗಿ ನಿಂತುಕೊಂಡರು. ಸದ್ಗುರುಗಳಾದರೂ ಹುಲಿ ಸಮೀಪ ಹೋಗಿ ಅದರ ಬೆನ್ನ ಮೇಲೆ ಚಪ್ಪರಿಸಿದರು. ಆ ಕೂಡಲೇ ಅದು ನಾಯಿಯಂತೆ ದೀನಭಾವದಿಂದ ಸಿದ್ಧರ ಪಾದಕ್ಕೆ ಬಿತ್ತು. ಇದನ್ನು ನೋಡಿ ಆಶ್ಚರ್ಯಪಟ್ಟ ಆ ದಂಪತಿಗಳು ಆ ಭಯವನ್ನು ಬಿಟ್ಟು ಮುಂದೆ ಬಂದರು. ಆಗ ಸಿದ್ಧರಾಜರು ಆ ಹುಲಿಯು ಕಿವಿಯನ್ನು ಏನೋ ಉಸುರಿದರು. ಕೂಡಲೇ ಆ ವಚನವನ್ನು ಎದ್ದು ಹುಂಕಾರ ಕೊಟ್ಟು ವನದೊಳಗೆ ಹೊರಟು ಹೋಯಿತು. ಅನಂತರ ಸಿದ್ಧರು ಬಹುಕೃಪೆಯಿಂದ ದಂಪತಿಗಳಿಗೆ ಪುನಃ ಶ್ವಾಸವನ್ನು ಕೊಟ್ಟು ಕೆಲವು ಹೆಜ್ಜೆ ಅವರು ಕೂಡ ನಡೆಯುತ್ತಾ ಅಕಸ್ಮಾತ್ತಾಗಿ ಅದೃಶ್ಯರಾದರು. ದಂಪತಿಗಳಾದರೂ ತಮಗೆ ಸದ್ಗುರುಗಳು ಬಂದು ರಕ್ಷಣೆ ಮಾಡಿದ್ದನ್ನು ಪುನಃ ಸ್ಮರಿಸುತ್ತಾ ಆನಂದಭರಿತರಾಗಿ ಆ ಯೋಗೇಶನನ್ನು ಹೃದಯದೊಳಗೆ ಧರಿಸಿಕೊಂಡು ಸಾವಕಾಶ ನಡೆಯುತ್ತಾ ತತ್ಕಾಲಕ್ಕ ಕುಮಟಕ್ಕೆ ಪ್ರಾಪ್ತರಾದರು. ಅಲ್ಲಿ ತಮ್ಮ ಕಾರ್ಯವನ್ನು ತೀವ್ರವಾಗಿ ಮುಗಿಸಿ ಮರಳಿ ಹುಬ್ಬಳ್ಳಿ ಕಡೆಗೆ ಪ್ರಯಾಣ ಮಾಡುತ್ತಾ ಪೂರ್ವದಲ್ಲಿ ವ್ಯಾಘ್ರದರ್ಶನವಾದ ಸ್ಥಾನಕ್ಕೆ ಬಂದರು. ಆ ಸಮಯದಲ್ಲಿ ತಮ್ಮ ಮುಂದೆ ರಸ್ತೆ ಮೇಲೆ ಅದೇ ವ್ಯಾಘ್ರನು ಕಂಡರು. ಆದರೆ ಅದರಲ್ಲಿ ಮೊದಲಿನ ಉಗ್ರ ಲಕ್ಷಣಗಳಿರಲಿಲ್ಲ. ಅವರನ್ನು ಕಂಡ ಕೂಡಲೇ ನಮ್ರ ಭಾವದಿಂದ ಭೂಮಿಯ ಮೇಲೆ ಸುಮ್ಮನೆ ಬೀಳುವಂಥದ್ದಾಯಿತು. ಆ ವ್ಯಾಘ್ರನು ನೋಡಿ ಸಂಶಯಯುಕ್ತರಾಗಿ ಆ ದಂಪತಿಗಳು ನಿಂತರು. ಹುಲಿಯು ಏಳದಿರುವುದನ್ನು ನೋಡಿ ಮೆಲ್ಲಗೆ ಮುಂದೆ ಹೆಜ್ಜೆ ಇಡುವಾಗ ಆ ವ್ಯಾಘ್ರನು ದೀನಭಾವದಿಂದ ಅವರ ಕಡೆಗೆ ನೋಡುತ್ತಿತ್ತು. ಆಗ ಹರಿಹರನು ಪತ್ನಿಯನ್ನು ಕುರಿತು, ಈ ವ್ಯಾಘ್ರದಲ್ಲಿ ದುಷ್ಟ ಲಕ್ಷಣಗಳನ್ನು ಕಾಣಿಸುವುದಿಲ್ಲ, ಆದರೂ ಏನೂ ಮಾಡಿದಿತು ತಿಳಿಯಲಾಗದು. ಸದ್ಗುರುವೇ ನಮ್ಮನ್ನು ರಕ್ಷಿಸಬೇಕು ಎಂದು ಅವರಿಬ್ಬರು ವ್ಯಾಘ್ರದ ಸಮೀಪ ಬಂದರು. ಸಮೀಪ ಬಂದ ಕೂಡಲೇ ಹುಲಿಯು ಅವರ ಪಾದಕ್ಕೆ ಬಿದ್ದು
ಶಾಂತ ರೂಪದಿಂದೆದ್ದು ಅವರ ಮುಂದೆ ನಡೆಯತೊಡಗಿತು. ಕೆಲವು ಹೊತ್ತಿನವರೆಗೆ ಅವರ ಮುಂದೆ ಮುಂದೆ ನಡೆಯುತ್ತಾ ಆ ಹುಲಿಯು ಪುನಃ ದಂಪತಿಗಳ ಪಾದಕ್ಕೆರಗಿ ಅರಣ್ಯದೊಳಗೆ ಹೋಯಿತು. ಆಗ ಅವರು ನಿಶ್ಚಿಂತರಾದರು ಮತ್ತು ಮನಸ್ಸಿನಲ್ಲಿ ಬಹಳ ಆಶ್ಚರ್ಯಪಟ್ಟು ಸದ್ಗುರುಗಳ ಮಹಿಮೆ ವರ್ಣಿಸಲು ಸಾಧ್ಯವೇ ಅಂದುಕೊಂಡು ಹುಬ್ಬಳ್ಳಿಗೆ ಬಂದು ಮುಟ್ಟಿ ಸಿದ್ಧಾಶ್ರಮಕ್ಕೆ ಬಂದರು. ಸದ್ಗುರುಗಳಿಗೆ ಭೇಟಿಯಾಗಿ ಆತನ ಚರಣಗಳ ಮೇಲೆ ಮಸ್ತಕವನ್ನಿಟ್ಟು ಅನ್ನುತ್ತಾರೆ, ಹೇ ಭಕ್ತ ಸಖನೇ, ಧನ್ಯ ಧನ್ಯನು. ಭಕ್ತ ರಕ್ಷಣಾರ್ಥವಾಗಿ ನೀನು ಯಾವಾಗಲೂ ಎಚ್ಚರವಾಗಿರುವಿ. ವಿಚಾರಿಸಿ ನೋಡಿದರೆ ನೀನು ಇಲ್ಲೇ ಇದ್ದಿ. ಆದರೆ ಅರಣ್ಯದಲ್ಲಿ ಯಾವಾಗ ವ್ಯಾಘ್ರವು ಸರಸ್ವತಿ ಮೇಲೆ ಹಾರಲಿಕ್ಕೆ ಬಂತೋ ಆಗ ರಕ್ಷಲಿಕ್ಕೆ ನೀನು ಅಲ್ಲಿ ಪ್ರಕಟನಾದಿ. ಇದನ್ನು ಕೇಳಿ ಸದ್ಗುರುನಾಥರು ಅವರಿಗೆ ಆಜ್ಞಾಭಾವವನ್ನು ತೋರಿಸಿ ನಡೆದ ವರ್ತಮಾನವನ್ನು ಕೇಳಿದ್ದರು. ಹರಿಹರನು ಅರಣ್ಯದಲ್ಲಿ ನಡೆದ ಅಪೂರ್ವ ಚರಿತ್ರೆಯನ್ನು ನಿವೇದಿಸಿದನು. ಅದನ್ನು ಕೇಳಿದ ಭಕ್ತ ಜನರೆಲ್ಲ ಆಶ್ಚರ್ಯಚಕಿತರಾದರು. ಸಿದ್ಧರಂದರು, ಸದ್ಗುರುಗಳ ಭಾವವು ಯಾವಾಗಲೂ ಸತ್ಯವಾಗಿ ತಾರಕವಾಗಿರುತ್ತದೆ. ಯಾಕೆಂದರೆ ಆ ಸಮರ್ಥನಾದ ಸದ್ಗುರು ಭಕ್ತ ಕಾರ್ಯದಲ್ಲಿ ಸರ್ವದಾ ಜಾಗೃತನಾಗಿರುತ್ತಾನೆ. ಈ ವಚನವನ್ನು ಕೇಳಿದವರೆಲ್ಲ ಜಯ ಜಯಕಾರ ಮಾಡಿ ಸದ್ಗುರುವಿಗೆ ಮಹಿಮೆ ವರ್ಣಿಸಲಿಕ್ಕೆವು. ಆತನ ಕೀರ್ತಿಯನ್ನು ಚರಾಚರವು ತುಂಬಿರುತ್ತದೆ ಎಂದು ಅನ್ನುವಂತರಾದರು. ಅಂದಿನಿಂದ ಆ ದಂಪತಿಗಳು ಸುಖದಿಂದ ಸದ್ಗುರುಗಳ ಚರಣ ಸನ್ನಿಧಿಯಲ್ಲೇ ಇರತೊಡಗಿದರು. ಹೇ ಶ್ರೋತೃ ಜನರುಗಳಿರ, ಈ ಜಗತ್ತಿನೊಳಗೆ ಪವಿತ್ರವಾದ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳುವಂತರಾಗಿರಿ. ಶ್ರೀ ಸಿದ್ಧಾರೂಢರಂಥ ಅವತಾರ ಪುರುಷ ಚರಿತ್ರವು ಸರ್ವದಾ ಅಧ್ಯಾತ್ಮ ವಿಚಾರಕ್ಕೂ ಸಮ್ಮತವಾಗಿರುತ್ತದೆ. ಯಾಕಂದರೆ ಸಗುಣದಲ್ಲಿಯೂ ನಿರ್ಗುಣದಲ್ಲಿಯೂ ಅವರ ಲಕ್ಷ್ಯವಿದ್ದು ಅವರ ವರ್ತನವು ಉಭಯಾತ್ಮಕವಾಗಿರುವುದು. ಸಗುಣ ಚರಿತ್ರವು ಶ್ರವಣ ಮಾಡಿದ ಮಾತ್ರದಿಂದ ಕೂಡಲೇ ಚಿತ್ತಕ್ಕೆ ಶಾಂತಿ ಉಂಟಾಗುತ್ತದೆ. ಆದರೆ ಮುಮುಕ್ಷವು ಜನರ ಸಲುವಾಗಿ ನಿರ್ಗುಣ ಲಕ್ಷ್ಯಾರ್ಥವು ಹೇಳಬೇಕಾಗಿರುತ್ತದೆ. ಆದ್ದರಿಂದ ಸಜ್ಜನರಾದ ನೀವು ಈ ಕಥೆಯನ್ನು ಲಕ್ಷ್ಯಾರ್ಥದ ಕಡೆಗೆ ಲಕ್ಷ್ಯ ಕೊಡಬೇಕು. ಅಂತ ಈ ಲಕ್ಷ್ಯಾರ್ಥವನ್ನು ಶ್ರವಣ ಮಾಡುವುದರಿಂದ ಚಿತ್ತವು ಮನರಹಿತವಾಗಿ ಅಂತರದಲ್ಲಿ ಜ್ಞಾನಜ್ಯೋತಿ ಪ್ರಕಟವಾಗುವುದು. ತೀವ್ರ ವೈರಾಗ್ಯ ಮತ್ತು ವಿಮಲ ಶಾಂತಿ ಎಂಬುವುದೇ ಆ ದಂಪತಿಗಳು. ಇವರು ಈ ಸಿದ್ಧ ಸದ್ಗುರು ಆಜ್ಞೆಯನ್ನು ಭವಾರಣ್ಯದೊಳಗೆ ಹೋಗುತ್ತಾರೆ. ಅವರು ಅಲ್ಲಿ ಸುಖದಿಂದ ಸಂಚರಿಸುತ್ತಿರುವಾಗ ಕ್ರೋಧವೆಂಬ ವ್ಯಾಘ್ರನು ಅಕಸ್ಮಾತ್ತಾಗಿ ಎದ್ದು ಆ ಶಾಂತಿಯನ್ನು ನುಂಗಲಿಕ್ಕೆ ನೋಡುವಾಗ ಶಾಂತಿಯು ಸದ್ಗುರುನಾಥನ ಸ್ಮರಣೆಯನ್ನು ಮಾಡುವಂತಳಾದಳು. ತತ್ಕಾಲವೇ ಸದ್ಗುರು ಹೃದಯದಲ್ಲಿ ಪ್ರಕಟನಾದನು ಮತ್ತು ಅದೇ ಕ್ಷಣದಲ್ಲಿ ಕ್ರೋಧವು ಶಾಂತವಾಯಿತು. ಈ ಪ್ರಕಾರ ಸದ್ಗುರು ಅವರನ್ನು ರಕ್ಷಿಸಿ ಮುಂದೆ ಆತ್ಮ ಸುಖದ ಕಡೆಗೆ ಕಳುಹಿಸುವಂತನಾದನು. ಆತ್ಮಾನುಭವ ಒಮ್ಮೆ ಆದ ಮೇಲೆ ಭವಾರಣ್ಯದಲ್ಲಿ ಸಂಚರಿಸಿದರು. ಕ್ರೋಧ ಬಂತೆಂದರೆ ಅದು ಶಾಂತ ರೂಪದಿಂದ ಇದ್ದು ತನ್ನ ಸಂಗತಿಯನ್ನು ಪರಮಾರ್ಥಕ್ಕೆ ಬರುವ ವಿಘ್ನಗಳನ್ನು ನಿವಾರಿಸಿಕೊಟ್ಟು ಕಡೆಗೆ ಬಿಟ್ಟು ಹೋಗುತ್ತದೆ. ದೇವಾದಿ ದೇವತನಾದ ಆ ಸದ್ಗುರುನಾಥನ ಹೃದಯದಲ್ಲಿ ಎಲ್ಲ ಬ್ರಹ್ಮಾಂಡಗಳು ಇರುವವು. ಆತನು ಈಶ್ವರನಿಗೆ ನಿಂತನು, ತ್ರಿಮೂರ್ತಿಗಳಿಗೆ ಸತ್ತಾ ಮಾತ್ರದಿಂದ ಆಡಿಸುವಂತನು ಆಗಿರುತ್ತಾನೆ. ಎಲ್ಲ ಪ್ರಾಣಿಗಳು ಈಶ್ವರನ ಬಂಧನದಲ್ಲಿ ಆಗುತ್ತಾನೆ. ಆದರೆ ದಯಾನರನವಾದ ಸದ್ಗುರುವು ಈ ಲೋಕದಲ್ಲಿ ಬಂದು ತನಗೆ ಶರಣು ಬಂದವರೆಲ್ಲರನ್ನು ಒಮ್ಮಿಂದೊಮ್ಮೆ ಮುಕ್ತರನ್ನಾಗಿ ಮಾಡುತ್ತಾನೆ. ಆ ಸದ್ಗುರುವಿಗೆ ಕೀರ್ತ ವರ್ಣಿಸಲಿಕ್ಕೆ 1000 ಹಿಡೆಗಳುಳ್ಳ ಶೇಷನಿಗೆ ಜಿಹ್ವೆಗಳು ಸಾಲುವುದಿಲ್ಲ. ಅಂಥದ್ದರೊಳಗೆ ಮಂದಮತಿಯಾದ ನಾನು ಎಷ್ಟು ವರ್ಣಿಸಲಿ? ಹೇ ಶ್ರೋತೃ ಜನರುಗಳಿರ, ಮುಂದಿನ ಅಧ್ಯಾಯದಲ್ಲಿ ಅದ್ಭುತವಾದ ಕಥನವನ್ನು ಸಾವಧಾನ ಚಿತ್ತದಿಂದ ಕೇಳುವಂತರಾಗಿರಿ. ಅದರ ಶ್ರವಣ ಮಾತ್ರದಿಂದ ಸಂಸಾರ ಮೋಹವು ಹಾರಿ ಹೋಗಿ ಹೃದಯದಲ್ಲಿ ನಿರ್ಮಲ ಜ್ಞಾನವು ಪ್ರಕಟವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಬಹುಮಧುರವಾದ ಈ 14ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.